ಹಾಯ್, ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ವರ್ಷ ನಡೆಯುವಂತಹ KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ KCET ಕೌನ್ಸಿಲಿಂಗ್ ಅಥವಾ ಎಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿಯನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೀಟ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧಿಸಿದ ನೀಟ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈ ಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧಿಸಿದ ಆಗಸ್ಟ್ ಮೊದಲನೇ ವಾರದಲ್ಲಿ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ನೀಡಬಹುದು. ನಂತರ ಮೆಡಿಕಲ್ ಕೋರ್ಸ್ ಏನಿದೆ ಈಗ ಅದೇ ಮೆಡಿಕಲ್, ಡೆಂಟಲ್ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ ನೀಟ್ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೂಡ ಕೆಲವು ಪ್ರೊಸೀಜರ್ಗಳು ಬಾಕಿ ಇದಾವೆ. ಅಂದ್ರೆ ಈಗ ಯಾವ ವಿದ್ಯಾರ್ಥಿಗಳು ಕೇವಲ ನೀಟ್ ಎಕ್ಸಾಮ್ ಅಷ್ಟೇ ಬರೆದಿದ್ದಾರೆ, KCET ಅಪ್ಲಿಕೇಶನ್ ಕೂಡ ಹಾಕಿಲ್ಲ, ಅಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ರಿಜಿಸ್ಟ್ರೇಷನ್ಗೆ ಅವಕಾಶವನ್ನ ಕೊಡ್ತೇವೆ ಅಂತ ಮೊದಲು ಹೇಳಿದ್ರು. ಇದುವರೆಗೆ ಅವಕಾಶ ಕೊಟ್ಟಿಲ್ಲ. ಆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನಿದೆ ಅದು ಮೇ ಬಿ ಈ ಜುಲೈ ಎಂಡ್ ಅಲ್ಲಿ ಆಗ್ಬಹುದು. ಅಕಸ್ಮಾತ್ ಲೇಟ್ ಆದ್ರೂ ಕೂಡ ಆಗಸ್ಟ್ ಮೊದಲನೇ ವಾರದ ಪ್ರಾರಂಭದ 1 ಅಥವಾ 2 ದಿನದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಂತರ ಇದಾದ ನಂತರ ಮತ್ತೊಂದು ಪ್ರೊಸೀಜರ್ ಬಾಕಿ ಇದೆ. ಏನಂತ ಹೇಳಿದ್ರೆ ಈಗ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ನೀಟ್ ಸ್ಕೋರ್ ಕಾರ್ಡ್ ಅಥವಾ ತಮ್ಮ ನೀಟ್ ಡೀಟೇಲ್ಸ್ ಏನಿದೆ ಅದನ್ನ ವೆಬ್ಸೈಟ್ ಅಲ್ಲಿ ಎಂಟರ್ ಮಾಡೋದಿರುತ್ತೆ. ಅದಕ್ಕೊಂದು ಲಿಂಕ್ ಅನ್ನ ಕೊಡ್ತಾರೆ ಮುಂದೆ. ಆ ಪ್ರೊಸೀಜರ್ ಒಂದು ಬಾಕಿ ಇದೆ. ಇದೆಲ್ಲ ಆದ್ಮೇಲೆ ಈಗ ಯಾವ ವಿದ್ಯಾರ್ಥಿಗಳು ಕೇವಲ ನೀಟ್ ಎಕ್ಸಾಮ್ ನ ಬರೆದು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ನೀಡ್ತಾರೆ. ಅದರ ನಂತರ ಈ ಒಂದು ಮೆಡಿಕಲ್ ಕೋರ್ಸ್ಗೆ ಸಂಬಂಧಿಸಿದ ಆಪ್ಷನ್ ಎಂಟ್ರಿ ನಡೆಯುತ್ತೆ. ನಂತರ ಈಗ ಯಾವ ವಿದ್ಯಾರ್ಥಿಗಳು ಮೆಡಿಕಲ್ ಕೋರ್ಸ್ ಅಷ್ಟೇ ಮಾಡಬೇಕು ಅಂತಿದ್ದಾರೆ ಅಥವಾ ನೀಟ್ಗೆ ಸಂತಹ ಕೋರ್ಸ್ ಅಷ್ಟೇ ಮಾಡಬೇಕು ಅಂತಿದ್ದಾರೆ ಅವರು ಈ ಮೆಡಿಕಲ್ ಆಪ್ಷನ್ ಎಂಟ್ರಿ ಏನಿದೆ ಅದು ಸ್ಟಾರ್ಟ್ ಆಗೋವರೆಗೆ ವೇಟ್ ಮಾಡಿ. ನಂತರ ಯಾವ ವಿದ್ಯಾರ್ಥಿಗಳು ಈಗ ಎಂಜಿನಿಯರಿಂಗ್ ಏನಿದೆ ಅದನ್ನ ಬ್ಯಾಕಪ್ ಆಗಿ ಇಟ್ಕೋತೀವಿ. ಮೆಡಿಕಲ್ ನಮ್ಮ ಫಸ್ಟ್ ಪ್ರಯಾರಿಟಿ. ಅಕಸ್ಮಾತ್ ಮೆಡಿಕಲ್ ಸಿಗದೇ ಇದ್ರೆ ಎಂಜಿನಿಯರಿಂಗ್ ಅನ್ನ ಬ್ಯಾಕಪ್ ಆಗಿ ಇಟ್ಕೊಳ್ತೀವಿ. ಆ ರೀತಿ ಇದ್ದವರು ಈಗ ಎಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ನಡೀತಾ ಇದೆ. ಇದರಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡಿ ಇಟ್ಕೊಂಡಿರಿ. ಮುಂದೆ ಯಾವಾಗ ಈ ಮೆಡಿಕಲ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮ್ಮ ಆಪ್ಷನ್ ಎಂಟ್ರಿ ಏನಿರುತ್ತೆ ಅದನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಆ ಟೈಮಲ್ಲಿ ಏನು ಮಾಡಬಹುದು, ನಿಮ್ಮ ಮೆಡಿಕಲ್ ಕಾಲೇಜಸ್ ಅಥವಾ ನಿಮ್ಮ ಮೆಡಿಕಲ್ ಕಾಲೇಜ್ನ ಪ್ರಯಾರಿಟೀಸ್ ಅನ್ನ ಪ್ರಾರಂಭದಲ್ಲಿ ಸೆಟ್ ಮಾಡಿ ಅದರ ನಂತರ ಎಂಜಿನಿಯರಿಂಗ್ ಕಾಲೇಜಸ್ ಏನಿದೆ ಅದರ ನಂತರ ಸೆಟ್ ಮಾಡೋದಕ್ಕೆ ಆಗುತ್ತೆ ಅಥವಾ ಎಡಿಟ್ ಮಾಡೋದಕ್ಕೆ ಆಗುತ್ತೆ. ಈ ರೀತಿ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಸರಿನಾ? ಅಂದ್ರೆ ಕೇದವರು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ ಆಗೋ ರೀತಿ ಡಿಸಿಷನ್ ತೆಗೆದುಕೊಳ್ಳಲ್ಲ. ಸೊ ನೀವೀಗ ಎಂಜಿನಿಯರಿಂಗ್ ಆಪ್ಷನ್ ಎಂಟ್ರಿನ ಕೊಟ್ಟಿದ್ದಾರೆ, ಸೊ ಅದನ್ನ ಮಾಡಿಟ್ಕೊಂಡಿರಿ. ಮಾಡಬೇಕು ಅಂತ ಇದ್ರೆ ಮುಂದೆ ಮೆಡಿಕಲ್ ಆಪ್ಷನ್ ಎಂಟ್ರಿ ಕೊಟ್ಟಾಗ ಅಥವಾ ನೀಟ್ಗೆ ಸಂತ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಾಗ ಎಡಿಟ್ ಮಾಡಿ ಕರೆಕ್ಟ್ ಆದ ಆಪ್ಷನ್ ಎಂಟ್ರಿನ ಪ್ರೆಸೆಂಟ್ ಮಾಡಬಹುದು. ನಂತರ ಸೀಟ್ ಅಲಾಟ್ಮೆಂಟ್ ಏನಿದೆ ಅದು ಒಂದೇ ಸಲ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ಅದೇ ರೀತಿ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹೇಳಿದ್ದಾರೆ. ಸೊ ಮುಂದೆ ಒಂದೇ ಸಲ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.